ಇಲ್ಲಿ ಏನಾಗಿದೆ ಅಂದರೆ ಒಬ್ಬ ವಕೀಲರಂದರೆ ನಾವು ಎಲ್ಲ ಸಾರ್ವಜನಿಕರಿಗೂ ದೇವ್ರಂತ ಒಂದು ಬಿಂಬ ಇದೆ. ಯಾಕೆಂದರೆ ಎಲ್ಲರಿಗೂ ಒಂದು ನ್ಯಾಯಸಮ್ಮತ ಕೊಡ್ತಾರೆ, ನ್ಯಾಯ ಕೊಡಿಸ್ತಾರೆ ಅನ್ನೋದು ಒಂದು ಇದಿದೆ. ಅದರಲ್ಲಿ ಆ ವಕೀಲರಾಗಿರೋಂಥ ವ್ಯಕ್ತಿಗಳೇ ಒಬ್ಬ ಸಾರ್ವಜನಿಕರ ವಿಚಾರವಾಗಿ ಈ ಹೋಮ್ ಸ್ಟೇಗಳ ಬಗ್ಗೆ ಮತ್ತು ಸರ್ಕಾರಿ ಜಾಗಗಳ ಬಗ್ಗೆ, ಗೋಮಾಳದ ಬಗ್ಗೆ, ಸರ್ಕಾರಿ ಸ್ವತ್ತುಗಳ ಬಗ್ಗೆ, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಧ್ವನಿ ಎತ್ತಾರೆ. ಅಂದರೆ ಅವ್ರಿಗೆ ಸಾರ್ವಜನಿಕರು ಸಹಾಯ ಮಾಡಬೇಕು, ಅನುಕೂಲ ಮಾಡಿಕೊಡ್ಬೇಕು, ಹೆಲ್ಪ್ ಮಾಡಬೇಕು, ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಇದೆ. ಆದರೆ ಒಬ್ಬ ವಕೀಲರಿಗೇ ಅನ್ಯಾಯ ಮಾಡ್ತಾರೆ, ವಕೀಲರಿಗೇ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಅವರೇ ಹೇಳ್ತಾರೆ ಅವ್ರಿಗೆ ನಮ್ಗೊಂದು ಆದೇಶ ಕೊಟ್ಟಿಲ್ಲ, ನಮಗೆ ಇನ್ನೂ ಬಂದಿಲ್ಲ ಅಂದಾಗ ಒಬ್ಬ ವಕೀಲರಿಗೆ ಈ ಥರ ಅನ್ಯಾಯ ಮಾಡ್ತಾರೆ ಅಂದರೆ ಇನ್ನು ಸಾರ್ವಜನಿಕರು, ಸಾಮಾಜಿಕ ಹೋರಾಟಗಾರರಿಗೆ ಎಷ್ಟು ಬೆಲೆ ಕೊಡ್ತಾರೆ? ಇದು ಪ್ರಶ್ನೆ ಆಗ್ತದೆ. ಇದು ಸಾರ್ವಜನಿಕರಿಗೆ ಅನ್ಯಾಯ ಮಾಡೋಂಥ ವಿಚಾರ. ಇವಾಗ ಅವ್ರಿಗೆ ತಾಕತ್ತಿದ್ರೆ, ಗೌರ್ಮೆಂಟ್ಗೆ ಒಂದು ತಾಕತ್ತಿದ್ರೆ, ಅವ್ರೇನು ಆರೋಪ ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡ್ರಿ. ಯಾರನ್ನಾಗಿರಲಿ, ಅವ್ರು ಕೋಟ್ಯಾಧೀಶರನ್ನಾಗಿರಲಿ, ಅವನ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಅವ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿರೋದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ತನಿಖೆ ಮಾಡಿ, ಸತ್ಯ ಇದ್ರೆ ತೋರಿಸಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ಅದು ಬಿಟ್ಟು ಒಬ್ಬ ವಕೀಲರನ್ನ ಈ ಥರ ತೇಜೋವಧೆ ಮಾಡ್ತೀರಾ ಅಂದರೆ ಒಬ್ಬ ವಕೀಲರಿಗೆ ಏನ್ರಿ ಗೌರವ? ಹಂಗಾದ್ರೆ ಏನು ಅನ್ಕೊಂಡವ್ರೆ ವಕೀಲರು ಅಂದರೆ? ಅವರು ನಮಗೆ ದೇವ್ರಿದ್ದಾಗೆ, ಸಾರ್ವಜನಿಕರಿಗೆ ದೇವ್ರ ಸಮಾನ. ಅವ್ರ ಬಗ್ಗೆ ನೀವು ಈ ಥರ ಎಲ್ಲ ಸಸ್ಪೆಂಡ್ ಮಾಡಿದ್ದೀವಿ, ಆ ಥರ ಮಾಡಿದ್ದೀವಿ ಅಂದರೆ ಏನ್ರಿ ಅರ್ಥ? ಇದು ಅನ್ಯಾಯ. ಇದು ನಾವು ಖಂಡಿತ ಖಂಡಿಸ್ತೀವಿ. ನಾವು ಸಾರ್ವಜನಿಕವಾಗಿ ನಾವು ಖಂಡಿಸ್ತಾ ಇದ್ದೀವಿ. ನಾವು ಒಬ್ಬ ಸಾಮಾಜಿಕ ಹೋರಾಟಗಾರ, ಅಂಥವ್ರಿಗೆ ನೀವು ಈ ಥರ ಅನ್ಯಾಯವಾಗಿ ಕೆಲಸ ಮಾಡ್ತಾರೆ ಅಂದರೆ ಸಾಮಾಜಿಕ ಹೋರಾಟಕ್ಕೆ ಬೆಲೆ ಇದೇನ್ರಿ? ಇದೇ ನಾವು ಬೆಲೆ ಕೊಡ್ತಾ ಇರೋದು? ಇದೇ ನಾವು ಜನಗಳಿಗೆ ತೋರಿಸೋದು? ಈ ಥರ ಕಾಲ್ ಮಾಡಿ ಬೆದರಿಕೆ ಹಾಕುವಂಥದ್ದು ಇದೆಲ್ಲ ಕಾನೂನು ವಿರುದ್ಧವಾಗಿದೆ ಮತ್ತು ಅವ್ರಿಗೆ ತೊಂದರೆ ಆಗಿದೆ. ಸೊ ಇದ್ರ ಬಗ್ಗೆ ಏನಂತಂದರೆ ನಾವೊಬ್ಬ ಸ್ಟೂಡೆಂಟ್ ಆಗಿ ಹೇಳೋದೇನೆಂದರೆ, ದಸರಾ ಬಸವರಾಜ್ ಅವರು ನಾನು ಜಡ್ಜ್ಮೆಂಟ್ ಬಗ್ಗೆ ನನಗೆ ವಿಚಾರಿಸಿದೆ. ಜಡ್ಜ್ಮೆಂಟ್ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ, 2000 ರೂಪೀಸ್ ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಅಂತ ಎಲ್ಲ ನಮಗೆ ಇದು ಮಾಡಿದ್ದಾರೆ. ಸರ್, ಸುಪ್ರೀಂ ಕೋರ್ಟ್ ಅವರು ಫ್ರೀಯಾಗಿ ನಮಗೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಅದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಮಾಡಿಕೊಂಡು ಅವರು ಒಂದು ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿಕೊಂಡು ಪ್ರತಿ ಒಂದು ಜಡ್ಜ್ಮೆಂಟ್ಗೂ 2000 ರೂಪೀಸು, 200 ರೂಪೀಸು ಈ ಥರ ಒಂದೊಂದು ತೊಗೋತಾ ಇದ್ದಾರೆ. ಸಿಂಗಲ್ ಜಡ್ಜ್ಮೆಂಟ್ ಆದರೆ 200 ರೂಪೀಸು, ನಮಗೆ ಓವರ್ ಸಬ್ಸ್ಕ್ರಿಪ್ಷನ್ ಬೇಕು ಅಂದರೆ 2000 ರೂಪೀಸು. ಸೊ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾವಾಗ ಹೋರಾಟ ಸ್ಟಾರ್ಟ್ ಮಾಡಿದ್ವಿ, ಗೌಡ ಅಂತ ಅವ್ರ ಕಡೆ ನಮ್ಗೆ ಕಾಲ್ ಮಾಡಿ ಬೆದರಿಕೆ ಆಗ್ತಾರೆ. ಸೊ ಇಲ್ಲ ಏನಾಗಿದೆ ಅಂದರೆ, ರೈತರು ಅವ್ರ ಹತ್ರ ಬಂದು ಭೇಟಿ ಮಾಡಿ ಇದ್ರ ಬಗ್ಗೆ ಅನ್ಯಾಯ ಏನಾಗ್ತಿದೆ ಕಬಿನಿ ಪ್ರದೇಶದಲ್ಲಿ ಅದ್ರ ಬಗ್ಗೆ ಅವರು ಹೋರಾಟ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಡಾಕ್ಯುಮೆಂಟ್ ವರ್ಕೆಲ್ಲ ತೆಗೆದಾಗ ಅಲ್ಲಿ ಏನು ಅನ್ಯಾಯ ನಡೀಇದೆ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಿರ್ಬೋದು, ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ತೆಗೆದ್ರು. ಸೊ ಈಗ ಮೂಡ ಇರ್ಬೋದು, ಜೊತೆಗೆ ಅವ್ರ ಮೇಲೆ ಆಗಿಂತ ಭ್ರಷ್ಟಾಚಾರ ಇರ್ಬೋದು, ಅದ್ರ ಬಗ್ಗೆ ಇವ್ರು ಏನು ಹೋರಾಟ ಮಾಡ್ತಿದ್ರು. ಸೊ ಇದ್ರ ಬಗ್ಗೆ ಅವರು ಮಾಡ್ತಿರೋ ಬಗ್ಗೆ ಇದು ಮಾಡ್ತಿದ್ರು. ಸರ್, ಬಡವ್ರ ಬಗ್ಗೆ ಕಾಳಜಿ ವಹಿಸಿ ನ್ಯಾಯ ಕೊಡ್ತಾರೆ, ನ್ಯಾಯ ಒದಗಿಸ್ತಾರೆ. ಎಷ್ಟೋ ಜನ ರೈತರು ಅವ್ರಿಂದ ಊಟ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಇವರು ಇದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಇವರು ಯಾವ ರೀತಿ ಅಂತ ಅಂದರೆ, ಜನಗಳಿಗೆ ಸಹಾಯ ಮಾಡದೆ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇವರು ಬೇರೆಯವ್ರಿಗೆ, ಈಗ ಬಡವರು ರೈತರು ಬರ್ತಾರೆ, ಒಂದಷ್ಟು ಜನ ಕಷ್ಟ ಸುಖ ಹೇಳ್ಕೊತಾರೆ, ನಮ್ಮ ಹತ್ರ ಫೀಸ್ ಇಲ್ಲ ಅಂತಂದರೆ ಅವರಿಗೆ ಫ್ರೀಗಾಗಿ ಇದು ಮಾಡಿಕೊಂಡು ಗೈಡ್ಲೈನ್ ಮಾಡಿ ನ್ಯಾಯಯುತವಾಗಿ ನ್ಯಾಯ ಕೊಡಿಸ್ತಾರೆ. ಎಷ್ಟೋ ಜನ ಜಮೀನನ್ನು ಊರುಗಳು ಡೆವಲಪರ್ಗಳು ಅಗ್ರಿಮೆಂಟ್ ಹಾಕೊಂಡು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಅಂಥ ಇದರಲ್ಲಿ ಅವರು ನ್ಯಾಯ ಇದು ಮಾಡಿ ನ್ಯಾಯಸ್ಥಾನ ಕೊಡಿಸ್ತಾರೆ. ಇಂಥ ವ್ಯಕ್ತಿ ಮೇಲೆ ಈ ಅಪರಾಧ ಬಂದಿರೋದು ಭಾಳ ಶೋಚನೀಯ ಸರ್. ಅಲ್ಲ ಸರ್, ಈಗ ಏನಂದ್ರೆ ವಕೀಲರು ಯಾವುದೇ ಜಾಹೀರಾತನ್ನು ಮಾಡೋ ಹಾಗಿಲ್ಲ ಅಂತೇಳಿ ಹೇಳಿದ್ದಾರೆ. ಸೊ ಅವರು ಏನಾದರೂ ಜಾಹೀರಾತನ್ನ ಮಾಡ್ತಾ ಇದ್ರಾ? ಸರ್ ತೋರಿಸಿ ಸರ್, ಒಂದು ಜಾಹೀರಾತು ಇದ್ರೆ ಅಥವಾ ಅವರು ಫೇಸ್ಬುಕ್ ಅಥವಾ ಒಂದು ಅಕೌಂಟ್, ಯೂಟ್ಯೂಬ್ ಅಕೌಂಟ್ ಯಾವ್ದಾದ್ರು ಇದ್ರೂ ತೋರಿಸಿ, ಅವ್ರ ಬಗ್ಗೆ ಕ್ರಮ ತಗೊಳ್ಬೇಕಾರೆ. ಯಾವುದೂ ಇಲ್ಲ, ಏನೂ ಇಲ್ಲ, ಏಕಾಏಕಿ ಇವರು ನ್ಯಾಯಪರವಾಗಿ ನಿಂತ್ಕೊಂಡು ಓಡಾಡ್ತಾವ್ರೆ ಅಂತಂದ್ರೆ ಅಂಥ ವ್ಯಕ್ತಿ ಮೇಲೆ ಇವರು ದೂಷಿಸೋದು ಬಹಳ ಇದು ಸರ್, ಇದು ಖಂಡನೀಯ. ಯಾಕಂದ್ರೆ ಅಲ್ಲಿನ ರೆಸಾರ್ಟ್ ಮಾಫಿಯಾ ಏನಿದೆ ಮತ್ತೆ ಅರಮನೆ ಏನು ದ್ರೋಹ ಮಾಡ್ತಾ ಇದ್ದಾರೆ, ಇವರುಗಳೆಲ್ಲ ಸೇರಿ ಈ ರೀತಿ ಅಪರಾಧನೆ ಮಾಡಿ ಇದು ಮಾಡ್ತಾ ಇದ್ದಾರೆ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.